ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪಾಠಕ್ಕೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವ ಒಂದು ಕ್ವಶನನ್ನು ನೋಡುತ್ತಿದ್ದೇವೆ. ಇದು ಪ್ರತಿ ಪರೀಕ್ಷೆಯಲ್ಲಿ 3 ಅಥವಾ 4 ಅಂಕಕ್ಕೆ ಈ ರೀತಿ ಕ್ವಶನ್ಗಳು ಬರುತ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಫಸ್ಟ್ ಏನಿದೆ, sin a ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವಯರ್ ಪ್ಲಸ್ cos a plus sec a whole square is equal to 7 plus tan square a plus cot square a ಅಂತ ಕ್ವಶನ್ ಇದೆ. ಇವಾಗ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಫಸ್ಟ್ ನಾವು sin a ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಇದು ಯಾವ ರೀತಿ ಇದೆ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಏನಿದೆ, a ಸ್ಕ್ವಯರ್ ಅಂದರೆ sin ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಪ್ಲಸ್ 2ab ಅಂದರೆ 2 ಅಂದರೆ 2a ಅಂದರೆ ಸೈನ್ ಎ, ಬಿ ಅಂದರೆ ಕೊಸೆಕ್ ಎ ಪ್ಲಸ್ ಇದು ಕೂಡ ಯಾವ ರೀತಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ. ಅಂದರೆ cos ಸ್ಕ್ವಯರ್ ಎ ಪ್ಲಸ್ ಸೆಕ್ ಸ್ಕ್ವಯರ್ ಎ ಪ್ಲಸ್ 2a ಅಂದರೆ ಕಾಸ್ ಎ ಇದೆ ಪ್ಲಸ್ ಇಂಟು ಬಿ ಅಂದರೆ ಸೆಕ್ ಎ ಇದೆ. ಇವಾಗ ಇದು ಪ್ರೂಫ್ ಮಾಡಿದರೆ ಈ RHS ಬರಬೇಕು. ಈ ಸೈಡ್ದು ನಾವು ಸಿಂಪ್ಲಿಫೈ ಮಾಡ್ಕೋತಾ ಹೋಗೋಣ. ಇವಾಗ ಈಸ್ ಈಕ್ವಲ್ ಟು, ಇವಾಗ ಸೈನ್ ಎ ಅಂದರೆ ಸೈನ್ ಸ್ಕ್ವಯರ್ ಎ ಅಂದರೆ ಅದೇ ರೀತಿ ಬರ್ಕೊಳ್ಳಿ, ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ ಎದಕ್ಕೆ ಸಮ ಇದೆ ನಮ್ಮ ಹತ್ರ, 1 ಪ್ಲಸ್ ಕಾಟ್ ಸ್ಕ್ವಯರ್ ಎ, 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಇದು ಕಾಸ್ ಸ್ಕ್ವಯರ್ ಎ ಅದಕ್ಕೆ ಸಮ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ 2 ಅದೇ ರೀತಿ ಬರ್ಕೊಳ್ಳಿ, ಸೈನ್ ಎ ಕೂಡ ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಕೊಸೆಕ್ ಎ ಅಂದರೆ ಇದು ರೆಸಿಪ್ರೋಕಲ್ ಏನು, 1/sin ಎ. ನೆಕ್ಸ್ಟ್ ಪ್ಲಸ್ ಇದು ಕಾಸ್ ಸ್ಕ್ವಯರ್ ಎ ಅದೇ ರೀತಿ ಬರ್ಕೊಳ್ಳಿ, ಪ್ಲಸ್ ಸೆಕ್ ಸ್ಕ್ವಯರ್ ಎ ಅಂದರೆ ಏನಿದೆ ನಮ್ಮ ಹತ್ರ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎಗೆ ಸಮ ಇದೆ, ಪ್ಲಸ್ 2 ಅದೇ ರೀತಿ ಬರ್ಕೊಳ್ಳಿ, ಕಾಸ್ ಎ ಅದೇ ರೀತಿ ಬರ್ಕೊಳ್ಳಿ. ಸೆಕ್ ಎ ಅದು ರೆಸಿಪ್ರೋಕಲ್ ಏನಾಗುತ್ತೆ, 1/ಕಾಸ್ ಎ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಎ ಇದು ಸೈನ್ ಎ ಕ್ಯಾನ್ಸಲ್ ಆಯಿತು, ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಯಿತು. ಇವಾಗ ನಮಗೆ ಉಳಿತೇನೆ ಇಲ್ಲಿ ಈಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಇಲ್ಲೇನು ಉಳಿತು, 2 ಗುಣಿಲೆ 1 ಅಂದರೆ 2 ಪ್ಲಸ್ ಕಾಸ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಇಲ್ಲಿ ಕೂಡ 2 ಗುಣಿಲೆ 1 ಅಂದರೆ 2. ಇವಾಗ ಈ ಸೈನ್ ಸ್ಕ್ವಯರ್ ಎ, ನೆಕ್ಸ್ಟ್ ಇದು ಕಾಸ್ ಸ್ಕ್ವಯರ್ ಎ, ಈ 2 ಎದಕ್ಕೆ ಸಮ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ 1, ನೆಕ್ಸ್ಟ್ ಪ್ಲಸ್ ಇದು 1, ನೆಕ್ಸ್ಟ್ ಇದು 2, ನೆಕ್ಸ್ಟ್ ಇಲ್ಲೊಂದು 1 ಇದೆ, ಪ್ಲಸ್ ಈ ಲಾಸ್ಟ್ ಒಂದು 2 ಇದೆ. ಆಮೇಲೆ ಪ್ಲಸ್ ಯಾವುದೇದು ಉಳಿತು ನಮ್ಮ ಹತ್ರ, ಈಗ ಕಾಟ್ ಸ್ಕ್ವಯರ್ ಎ ಉಳಿತು, ಕಾಟ್ ಸ್ಕ್ವಯರ್ ಎ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಉಳಿತು. ಇವಾಗ ಇಷ್ಟು ಕೂಡಿಸಿ ನೋಡೋಣ ಎಷ್ಟು ಬರುತ್ತೆ, 1 1 2 2 4 1 5 7, ಅಂದರೆ 7 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಇದೇ ಪ್ರೂಫ್ ಮಾಡೋಂತ ಇತ್ತಲ್ಲ ನಮ್ಮ ಹತ್ರ. ಇಲ್ಲಿ ನೋಡಿ, 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ, ಇಲ್ಲಿ ಕೂಡ 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಕಾಟ್ ಸ್ಕ್ವಯರ್ ಎ. ಈ ರೀತಿಯಾಗಿ ಯಾವುದೇ ರೀತಿ ಲೆಕ್ಕಗಳನ್ನು ನಾವು ಈ ರೀತಿ ಟ್ರಿಕ್ ಮೂಲಕ ಬಿಡಿಸಿಕೊಳ್ಳಬಹುದು. ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.